ಎಲ್ಲರಿಗೂ ನಮಸ್ಕಾರಗಳು. ನಾನು ಎಚ್.ಎಂ. ಭೈರೆಡ್ಡಿ. ಇದು ಎಚ್.ಎಂ. ಭೈರೆಡ್ಡಿ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ಮೂಲಕ ನಾನು ಹಲವಾರು ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಮಕ್ಕಳಿಗಾಗಿ, ಸ್ಟೂಡೆಂಟ್ಸ್ಗಳಿಗಾಗಿ ಮತ್ತು ಯಾರು ಇಂಗ್ಲಿಷ್ ಕಲಿಬೇಕಂತಾರ ಅವರೆಲ್ಲರಿಗಾಗಿ ಈ ವಿಡಿಯೋನ ಮಾಡ್ತಾ ಇರ್ತೀನಿ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಸುಮಾರು 52 ವಿಡಿಯೋಗಳನ್ನು ನಾನೀಗ ಮಾಡಿದ್ದೀನಿ. ಹಲವಾರು ಜನರು ಈ ನನ್ನ ಎಚ್.ಎಂ. ಭೈರೆಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿದ್ದಾರೆ, ಲೈಕ್ ಮಾಡ್ತಿದ್ದಾರೆ ಮತ್ತು ಶೇರ್ ಮಾಡ್ತಿದ್ದಾರೆ. ನೀವು ಈ ವಿಡಿಯೋ ನೋಡೋರು ಯಾರಾದರೂ ಹೊಸಬರಾಗಿದ್ದರೆ ನೀವು ಕೂಡ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿಸಿ. ನೀವು ಆ ನಂತರ ಇದನ್ನ ನಿಮ್ಗೆ ಯಾರಿಗೆ ಬೇಕೋ ಅವರಿಗೆ ಶೇರ್ ಅನ್ನು ಕೂಡ ಇದನ್ನ ಮಾಡಬಹುದು. ಇವತ್ತಿನ ಟಾಪಿಕ್ ನಾನು ತೆಗೆದುಕೊಂಡಂಥದ್ದು ಹೌ ಟು ಆಸ್ಕ್ ದ ಕ್ವಶನ್. ಪ್ರಶ್ನೆಗಳನ್ನ ಹೇಗೆ ಕೇಳಬೇಕು. ಪ್ರಶ್ನೆ ಕೇಳೋದು ಇಂಪಾರ್ಟೆಂಟ್. ನಾವು ಇಂಗ್ಲಿಷ್ ನಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಾವು ಈಸಿಯಾಗಿಸಿ ಉತ್ತರ ಕೊಡ್ತೀವಿ. ಈ ಉತ್ತರ ಕೊಡೋದು ಬಹಳ ಸುಲಭ, ಆದ್ರೆ ಪ್ರಶ್ನೆ ಕೇಳೋದೇನಿದೆಲ್ಲ ಅದೇ ತುಂಬಾ ಕಷ್ಟ. ನಾವು ಪ್ರಶ್ನೆ ಕೇಳೋದನ್ನ ಕಲಿಬೇಕು. ಹೌ ಟು ಆಸ್ಕ್ ದ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಸ್ಪೋಕನ್ ಇಂಗ್ಲಿಷ್. ಈಗ ನಾನು ಹಲವಾರು ವಿಡಿಯೋಗಳ ಮುಖಾಂತರ ನಾನಾ ರೀತಿಯಲ್ಲಿ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಅಲ್ಲಿ ಉತ್ತರ ಏನು ಕೊಡಬೇಕು ಅಥವಾ ನೆಗೆಟಿವ್ ಆಗಿದ್ರೆ ಯಾವ ರೀತಿಯಾಗಿ ಮಾತಾಡಬೇಕು, ನಾನು 2-3 ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವನು ಹೋಗುತ್ತಾನೆ ಒಂದು ರೀತಿಯಲ್ಲಿ, ಇದು ಒಂದು ರೀತಿಯಲ್ಲಾಗತ್ತೆ. ಅವನು ಹೋಗುವುದಿಲ್ಲ ಇನ್ನೊಂದು ರೀತಿ ವಾಕ್ಯ ಆಗುತ್ತೆ. ಅವನು ಹೋಗುತ್ತಾನಾ ಅಂತ ಕೇಳಿದ್ರೆ ಕ್ವಶನ್ ಆಗುತ್ತೆ. ಇದನ್ನೇ ನಾವು ಗ್ರಾಮರ್ಕ್ಕೆ ಬಂದ್ರೆ ಅಲ್ಲಿ ನಾವು ಅಂತಂದ್ರೆ ಆ ಸೆಂಟೆನ್ಸ್ಗಳನ್ನ ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಅಂಡ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈಗ ಅಸರ್ಟಿವ್ದಲ್ಲಿ ಸಾಕಷ್ಟು ವಾಕ್ಯಗಳನ್ನ ನಾನು ವಿಡಿಯೋಗಳ ಮುಖಾಂತರ ಮಾಡಿದ್ದೀನಿ. ನೆಗೆಟಿವ್ ಕೂಡ ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ತೀನಿ. ಈ ಕ್ಲಾಸ್ನಲ್ಲಿ ಪ್ರಶ್ನೆಗಳನ್ನ ಹೇಗೆ ಕೇಳಬೇಕು, ಹೌ ಟು ಆಸ್ಕ್ ದ ಕ್ವಶನ್, ದಿಟ್ಸ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವು ಕೇಳ್ತೀವಿ, ನೀನು ಹೋಮ್ವರ್ಕ್ ಮಾಡಿದೀಯಾ ಅಂತ ಕೇಳ್ತಿರ್ತೀವಿ. ನಿನ್ನೆ ಶಾಲೆಗೆ ಏಕೆ ಬಂದಿಲ್ಲ ಅಂತ ಕೇಳ್ತೀವಿ. ನೀನು ಯಾಕೆ ಹೋಮ್ವರ್ಕ್ ದಿನಾಲು ಮಾಡುವುದಿಲ್ಲ ಅಂತ ಕೇಳ್ತೀವಿ. ಈ ತರ ಹಲವಾರು ಕ್ವಶನ್ಗಳನ್ನ ನಾವು ಕನ್ನಡದಲ್ಲೇ ಕೇಳ್ತಿರ್ತೀವಿ. ಅದನ್ನೇ ಇಂಗ್ಲಿಷ್ ನಲ್ಲಿ ಹೇಗೆ ಕೇಳಬೇಕು. ಈ ಕೇಳುವುದರಿಂದ ನಮಗೆ ಇಂಗ್ಲಿಷ್ ಅದು ಸುಲಭವಾಗಿ ಮಾತಾಡಲಿಕ್ಕೆ ಬರುತ್ತೆ. ಇಲ್ಲಿ ನಾನು ಕೆಲವು ವಾಕ್ಯಗಳನ್ನ ತೆಗೆದುಕೊಂಡಿನಿ. ಆ ವಾಕ್ಯಗಳ ಮುಖಾಂತರ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಒಂದಿಷ್ಟು ವಾಕ್ಯಗಳು ಬೋರ್ಡ್ ಮೇಲೆ ನಾನು ಇಲ್ಲಿ ಬರ್ತೀನಿ. ಈ ವಾಕ್ಯಗಳ ಬಗ್ಗೆ ನಾವೀಗ ಎಕ್ಸ್ಪ್ಲನೇಷನ್ ನೋಡೋಣ. ಈ ವಾಕ್ಯಗಳು ಏನ್ ಹೇಳ್ತದೆ ಅನ್ನೋದ್ರ ಬಗ್ಗೆ ನಾವು ಈಗ ನೋಡೋಣ. ಮೊದಲನೇದಾಗಿ ಏನಂತಿದಂತಂದ್ರೆ ಕ್ವಶನ್ ಇದೆ. ಮೊದಲನೇದಾಗಿ ಏನಂತ ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಡು ಯು ನೋ ಅಂದ್ರೆ ನಿನಗೆ ಗೊತ್ತಾ. ಏನೋ ಒಂದು ವಿಷಯ ಇರುತ್ತೆ, ಆ ವಿಷಯ ಅವನಿಗೆ ಗೊತ್ತಿರಲ್ಲ. ನಾವು ಯಾವ ರೀತಿ ಕೇಳ್ತೀವಿ, ಡು ಯು ನೋ, ನಿನಗೆ ಗೊತ್ತಾ ಅಂತ ನಾವು ಕೇಳ್ತೀವಿ. ಎರಡನೇದಾಗಿ ಹೌ ಆರ್ ಯು, ಹೇಗಿದ್ದೀರಾ ಅಂತ ನಾವು ವಿಚಾರ ಮಾಡ್ಕೊತೀವಿ. ಹೌ ಆರ್ ಯು, ಹೇಗಿದ್ದೀರಾ ನೀವು ಅಂತ ನಾವು ಈ ತರ ಕೇಳ್ತೀವಿ. ಅವನು ಏನ್ ಕೊಡ್ತಾನೆ ಉತ್ತರ ಈಸಿಯಾಗಿ ಐ ಆಮ್ ಫೈನ್ ಅಂತಾನೆ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಕೂಡ ಅವನು ಉತ್ತರ ಮಾಡ್ತಾನೆ. ನೆಕ್ಸ್ಟ್ ಆರ್ ಯು ಕಮಿಂಗ್. ನೋಡಿ, ನೀವು ಸಪೋಸ್ ಎಲ್ಲೋ ಇದಕ್ಕೆ ಹೊಂಟಿರ್ತೀರಪ್ಪ, ಎಲ್ಲಿ ಹೊಂಟಿರ್ತಾರೆ, ಮಾರ್ಕೆಟಿಗೆ ಹೊಂಟ್ರಿ ಅಂತ ತಿಳ್ಕೊಳ್ರಿ. ಮಾರ್ಕೆಟಿಗೆ ಹೋಗ್ತಾ ಇರ್ತಾರೆ. ಅವಾಗ ನಿಮ್ಮ ಫ್ರೆಂಡ್ ಕೇಳ್ತಾನೆ ವೇರ್ ಆರ್ ಯು ಗೋಯಿಂಗ್, ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅವನು ಕ್ವಶನ್ ಕೇಳ್ತಾನೆ. ಅವಾಗ ನೀವೇನ್ ಹೇಳ್ತೀರಿ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ನಾನೀಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಅವಾಗ ನೀವು ಪ್ರತಿಯಾಗಿ ಇನ್ನೊಂದು ಕ್ವಶನ್ ಕೂಡ ಅವ್ರಿಗೆ ಕೇಳ್ತೀರಿ. ಏನಂತ, ಆರ್ ಯು ಕಮಿಂಗ್, ನೀನು ಬರ್ತೀಯಾ. ನೋಡಿ, ಆರ್ ಯು ಕಮಿಂಗ್, ನೀನು ಬರ್ತೀಯಾ ಅಂತ ನೀವು ಅವರಿಗೆ, ನಿಮ್ಮ ಫ್ರೆಂಡ್ಗೆ ಕೇಳ್ತೀರಿ. ಯಾವ ರೀತಿಯಾಗಿ, ಐ ಆಮ್ ಗೋಯಿಂಗ್ ಟು ದಿ ಮಾರ್ಕೆಟ್, ಆರ್ ಯು ಕಮಿಂಗ್, ನಾನೀಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ ಅಂತ ಕೇಳ್ತೀರಿ. ಆವಾಗ ಅವನೇನಾದ್ರೂ ಬರ್ಬೇಕಾಗಿದ್ರೆ ಎಸ್ ಐ ಕಮ್, ಐ ಆಮ್ ಕಮಿಂಗ್,
ಅಂತಿಗೆಸಿ ಅವನು ಕೂಡ ಹೇಳ್ತಾನೆ. ನೆಕ್ಸ್ಟ್ ಇದರಲ್ಲಿ 4ನೇದ್ರಲ್ಲಿ ತಗೊಂಡ್ರೆ ಹೂ ಇಸ್ ಇಟ್, ಯಾರದು? ಹೂ ಇಸ್ ಇಟ್ ಯಾರದು? ಸಪೋಸ್ ನೀವು ನಿಮ್ಮ ಮನೆಯಲ್ಲಿ ಬಾಗಿಲು ಹಾಕೊಂಡು ಒಬ್ಬರೇ ಸ್ಟಡಿ ಮಾಡ್ತಿರ್ತೀರಿ, ಡೀಪ್ ಆಗಿ ಸ್ಟಡಿ ಮಾಡ್ತಾ ಇರ್ತೀರಿ. ಅವಾಗ ಹೊರಗಿನಿಂದ ಯಾರೋ ನಿಮ್ಮ ಫ್ರೆಂಡ್ ಬಂದಿಗಿಸಿ ಬಾಗಿಲನ್ನ ಟಕ್ 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 ಅಂತ ಮಾಡ್ತಾನೆ. ಅವಾಗ ನೀವು ಒಳಗಿನಿಂದಲೇ ಕೇಳ್ತೀರಿ, ಏನಂತಾರೆ? ಹೂ ಇಸ್ ಇಟ್ ಅಂದ್ರೆ ಯಾರದು ಅಂತ ಕೇಳ್ತೀರಿ. ಅವಾಗ ನಿಮ್ಮ ಹೊರಗಿದ್ದಂತ ನಿಮ್ಮ ಫ್ರೆಂಡ್ ಇರ್ತಾನಲ್ಲ, ಅವನು ಹೇಳ್ತಾನೆ ಐ ಆಮ್ ರವಿ, ನಾನು ರವಿ ಅಂತ ಹೇಳ್ತಾನೆ. ಎಸ್. ನೆಕ್ಸ್ಟ್ ತಗೊಂಡ್ರೆ ವಾಟ್ ಈಸ್ ಮ್ಯಾಟರ್. ವಾಟ್ ಈಸ್ ಮ್ಯಾಟರ್ ಅಂದ್ರೆ ಏನು ವಿಷಯ? ಸಪೋಸ್ ನಿಮ್ಮ ಫ್ರೆಂಡ್ಸ್ ಏನಿರ್ತಾರಲ್ಲ, ಅವರು ಒಂದು ಕಡೆ ಕುಂತು ಡಿಸ್ಕಸ್ ಮಾಡ್ತಿರ್ತಾರಲ್ಲಿ, ನಿಮಗೆ ಏನ್ ಅಂಬೋದು ನಿಮ್ಗೆ ಗೊತ್ತಿರಲ್ಲ, ನಿಮ್ಗೆ ಅವಾಗ ಗೊತ್ತಿರಲ್ಲ. ಅವಾಗ ನೀವೇನ್ ಮಾಡ್ತೀರಿ? ವಾಟ್ ಈಸ್ ಮ್ಯಾಟರ್ ಅಂದ್ರೆ ಏನು ವಿಷಯ, ಏನು ಯಾವ್ದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಿ ಅಂತ ನೀವು ಅಲ್ಲಿ ಕೇಳ್ತೀರಿ ಅಂತ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಕ್ಸಾಮ್ಸ್. ಎಕ್ಸಾಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅವರು ಹೇಳ್ತಿರ್ತಾರೆ. ನೆಕ್ಸ್ಟ್, ವೆನ್ ಡಿಡ್ ಯು ಕಮ್. ನಿಮ್ಮ ಫ್ರೆಂಡ್ ಸಪೋಸ್ ಊರಿಗೆ ಹೋಗಿರ್ತಾನೆ, ಊರಿಗೆ ಹೋಗಿ ಬಂದಿರ್ತಾನೆ, ಅವಾಗ ನಿಮಗೆ ಭೇಟಿ ಆಗ್ತಾನೆ. ಭೇಟಿ ಆಗಕ್ ಬಂದೋತ್ತನಲ್ಲಿ ನೀವು ಕೇಳ್ತೀರಿ ಏನಂತ? ವೆನ್ ಡಿಡ್ ಯು ಕಮ್, ಯಾವಾಗ ಬಂದಿ ನೀನು ಅಂತ ಹೇಳ್ತೀರಿ. ಅವಾಗ ನೀವು ಕೇಳಿದಾಗ ಅವನು ಉತ್ತರ ಕೊಡ್ತಾನ, ಏನಂತ? ಐ ಕೇಮ್ ಎಸ್ಟರ್ಡೇ, ನಾನು ನಿನ್ನೆನೆ ಬಂದೆ. ಐ ಕೇಮ್ ಎಸ್ಟರ್ಡೇ ಅಂತ ಅವನು ಕೇಳ್ತಿರ್ತಾನೆ. ಈ ತರ ಆಗಿಸಿ ಕೇಳ್ತಾನೆ. ನೆಕ್ಸ್ಟ್ ಏನ್ ಕೇಳ್ತಾನಂದ್ರೆ ವಿಲ್ ಯು ಡೂ ಒನ್ ಥಿಂಗ್, ವಿಲ್ ಯು ಡೂ ಒನ್ ಥಿಂಗ್, ನೀನೊಂದು ಕೆಲಸ ಮಾಡ್ತೀಯಾ ಅಂತ ಕೇಳ್ತಿರ್ತೀರಿ. ಏನಂತ? ಈ ಸಪೋಸ್ ನೋಡಪ್ಪ ನೀನೊಂದು ಕೆಲಸ ಮಾಡ್ತೀಯಾ ಅಂತ. ಎಸ್ ಸರ್ ಅಂತ. ಈ ಗೋ ಟು ಮಾರ್ಕೆಟ್ ಅಂಡ್ ಬ್ರಿಂಗ್ ನ್ಯೂಸ್ ಪೇಪರ್ ಅಂತೀರಿ. ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ಒಂದು ನ್ಯೂಸ್ ಪೇಪರ್ ಅನ್ನ ತಗೊಂಡ್ ಬರ್ರಿ ಅಂತ ಕೇಳ್ತೀರಿ. ಅದಕ್ಕಿಂತ ಮುಂಚೆ ನೀವೇನಂತೀರಿ? ಯು ಡೂ ಒನ್ ಥಿಂಗ್, ನೀನೊಂದು ಕೆಲಸ ಮಾಡ್ತೀಯಾ ಅಂತ ಕೇಳ್ತೀರಿ. ನೆಕ್ಸ್ಟ್ ಏನಂತಾರೆ? ವಿಲ್ ಯು ಡೂ ಒನ್ ಥಿಂಗ್ ಆನ್ ನಂತರ ಹ್ಯಾಸ್ ಎ ಕಾರ್. ಹ್ಯಾಸ್ ಎ ಕಾರ್ ಅಂತಂದ್ರೆ ಅವನ ಹತ್ರ ಕಾರ್ ಇದೆನಾ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ತಾರೆ. ಹ್ಯಾಸ್ ಎ ಕಾರ್, ಅವ್ರ ಹತ್ರ ಕಾರ್ ಇದೆನಾ ಅಂತ ಕೇಳ್ತೀರಿ. ಸಪೋಸ್ ಅವನ ಹತ್ರ ಕಾರ್ ಇತ್ತು ಅಂದ್ರೆ ನಿಮ್ಮ ಫ್ರೆಂಡ್ ಏನಂತ ಹೇಳ್ತಾನೆ? ಎಸ್ ಈ ಹ್ಯಾಸ್ ಎ ಕಾರ್, ಹೌದು ಅವನ ಹತ್ರ ಕಾರ್ ಇದೆ ಅಂತ ಹೇಳ್ತೀರಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಹೂ ಈಸ್ ಕಮಿಂಗ್, ಯಾರು ಬರ್ತಾ ಇದ್ದಾರೆ? ಅವಾಗ ನೋಡ್ರಿ ಈಗ ನೀವು ಕೇಳ್ತೀರಿ, ಸಪೋಸ್ ನಿಮ್ ಊರಿನಲ್ಲಿ ತುಂಬಾ ಡೆಕೋರೇಷನ್ ಮಾಡ್ತಿರ್ತಾರೆ. ಆ ಡೆಕೋರೇಷನ್ ಮಾಡೋದ್ರಲ್ಲಿ ನೀವು ಏನ್ ಕೇಳ್ತಿರ್ತೀರಿ? ಇನ್ನೊಬ್ರು ಕೇಳ್ತೀರಿ, ವೈ ಯು ಆರ್ ಡೆಕೋರೇಟಿಂಗ್ ಅಂತ ಯಾಕೆ ಡೆಕೋರೇಟ್ ಮಾಡ್ತಿದ್ರಲ್ಲ ಅಂತ ಕೇಳ್ತಿದ್ರಿ. ಹೂ ಇಸ್ ಕಮಿಂಗ್ ಟು ಯುವರ್ ಹೌಸ್ ಆರ್ ಯುವರ್ ವಿಲೇಜ್, ನಿಮ್ಮ ವಿಲೇಜ್ಗೆ ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಇಸ್ ಕಮಿಂಗ್ ಟು ಅವರ್ ವಿಲೇಜ್, ಮುಖ್ಯಮಂತ್ರಿ ಅವ್ರು ಬರ್ತಾರೆ, ಸೊ ವಿ ಆರ್ ಡೆಕೋರೇಟಿಂಗ್ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಹಲವಾರು ಕ್ವಶನ್ಸ್ಗಳನ್ನು ನಾವು ಕೇಳುವುದರ ಮೂಲಕ ನಮ್ಮ ಇಂಗ್ಲಿಷ್ ಅನ್ನ ಎಷ್ಟು ಎಕ್ಸ್ಪರ್ಟ್ ಆಗ್ಬೋದು. ಆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ 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 ನಮ್ಮ ಅದ್ಭುತವಾದಂತಹ ಇಂಗ್ಲಿಷ್ ಅನ್ನ ಬದಲಾವಣೆ ನಾವು ಮಾಡ್ಕೋಬಹುದು. ಮಾತೃಭಾಷೆಯಿಂದ ಹೇಗೆ ನಾವು ಇಂಗ್ಲಿಷ್ ಅನ್ನ ಕಲಿಬಹುದು ಅನ್ನೋದಕ್ಕೆ ಇವೇ ಉದಾಹರಣೆಗಳು. ಇವಷ್ಟೇ ಸೀಮಿತ ಅಲ್ಲ, ಇನ್ನು ಹಲವಾರು ಕ್ವಶನ್ಗಳು ನಾವು ಕೇಳಬೇಕಾಗುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ನಾನು ಇನ್ನೊಂದು ಇಷ್ಟು ವಾಕ್ಯಗಳು ತಗೊಂಡು ಬಂದಿಸಿ ಮತ್ತೆ ಯಾವ ರೀತಿಯಾಗಿ ಕ್ವಶನ್ ಕೇಳಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಕ್ಲಾಸ್ ನಲ್ಲಿ ಕೂಡ ನಾನು ತೆಗೆದುಕೊಳ್ತಿರ್ತೀನಿ. ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸೋದಕ್ಕಿಂತ ಯಾರಾದ್ರೂ ನಮ್ಮ HM ಭೈರಡ್ಡಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಆ ನಂತರ ಈ ವಿಡಿಯೋ ನೀವು ಇಲ್ಲಿವರೆಗೆ ಸಂಪೂರ್ಣ ನೋಡಿದ ನಂತರ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಷನ್ಸ್ಗೆ, ಹಾಗೆ ಇನ್ನಿತರ ಜನರಿಗೆ ಯಾರಿಗೆ ಬೇಕು ಅಂದ್ರೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಆ ಸ್ಟೂಡೆಂಟ್ಸ್ಗಳಿಗೆ ನೀವು ಅದನ್ನ ಶೇರ್ ಮಾಡಿದರೆ ಅವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಕ್ತಾಯ ಮಾಡುತ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಒನ್ ನೈಟ್ ಆಲ್.